ನಾನು ಬಂದಿರೋದು ನಿಮ್ಗೆ ಇಷ್ಟ ಆಗಲಿಲ್ಲ ಅನ್ಸುತ್ತೆ. ಸರಿ ಹೋಗಿ. ಸರ್, ನೀವು ಬಂದಿದ್ದು ಸ್ಯಾನೆ ಅಂದ್ರೆ ಸ್ಯಾನೆ ಇಷ್ಟ ಆಯ್ತು ಸರ್. ನನ್ನ ಒಂದೇ ಒಂದು ಕ್ಷಣದಲ್ಲಿ ಸಮಾಧಾನ ಮಾಡೋ ಇದೆಯಾ ಗೊತ್ತಲ್ವಾ ನಿಮ್ಗೆ? ನಮ್ಮವ್ರ ಬಗ್ಗೆ ಆಟ ತಿಳ್ಕೊಂಡಿಲ್ಲ ಅಂದ್ರೆ ಹೆಂಗೆ ಹೇಳಿ? ಏನಂದ್ರಿ? ನಮ್ಮವ್ರಂದ್ರ? ಸರ್, ನೀವಿಲ್ಲೇ ರೀ, ನಾನು ಹೋಗ್ಬಿಟ್ಟು ಬರ್ತೀನಿ. ಎಲ್ಲಿಗೆ? ಅನೇಕನ್ ಮಾತಾಡ್ಸ್ಕೊಂಡ್ ಬರ್ತೀನಿ ಸರ್. ಹಾಗಾದ್ರೆ ನಾನು ಬರ್ತೀನಿ. ಬ್ಯಾಡ ಸರ್, ನೀವು ಬಂದ್ರೆ ಅವಳು ಹೆಂಗೆಂಗೋ ಆಡ್ತಾಳೆ. ನೀವಿಲ್ಲೇ ರೀ. ರಚನಾ ಆಗ್ಲೇ ಹೋಗಿದ್ದು, ಇನ್ನ ಏನ್ ಮಾಡ್ತೀಳ? ರಚನಾ, Kamali, please, I surrender. I can't. ಇದನ್ನೆಲ್ಲ ನನ್ನಿಂದ ಸಹಿಸ್ಕೊಂಡಿರಕ್ಕಾಗಲ್ಲ. ಯಾರ ಮುಂದೆ ಅವಮಾನ ಆದ್ರೂ ಸರಿ, but not Rishi. He means the world to me. ಅವನನ್ನ ಹೇಟ್ ಮಾಡ್ತೀನಿ ಅಂತ ಬರ್ಸಿ ನನ್ ಕುತ್ತಿಗೆಗೆ ನೇತ್ ಹಾಕಿಸಿದ್ಯಾ. ಅವನ ಮುಂದೆ ಸಣ್ಣ ಅವಮಾನ ಆದ್ರೂ ಪ್ರಾಣ ಬಿಟ್ಟಂಗೆ. ನಿಂಗೆ ನನ್ ಮೇಲೆ ಸೇಡಿದ್ಯಲ್ವಾ? ನಿನ್ನ ಸಾಯಿಸ್ದೆ, ನಿಮ್ಮಮ್ಮನ ಸಾಯಿಸ್ದೆ ಅಂತ ನನ್ನನ್ನೇ ಕೊಂದ್ಬಿಡು. ಪ್ಲೀಸ್ ಕಿಲ್ ಮೀ. ಈ ತರ ಟಾರ್ಚರ್ ಕೊಡೋದ್ಕಿಂತ ಪ್ಲೀಸ್ ಜಸ್ಟ್ ಕಿಲ್ ಮೀ. ಈಗ್ಲಾನ ಪಶ್ಚಾತ್ತಾಪ ಆಯ್ತಾಯ್ತಲ್ವಾ ನಿಂಗೆ? ನಿನ್ನ ಕೊಂದ್ಬಿಟ್ರೆ ಎಲ್ಲನೂ ಸರಿ ಹೋಯ್ತಾಯ್ತಾ? ಇಲ್ಲ, ಸಾವ್ ಯಾವ್ದಕ್ಕೂ ಉತ್ತರ ಅಲ್ಲ ನಿಕ್ಕ. ಮತ್ತೆ ನಾನು ಏನ್ ಮಾಡ್ಬೇಕು? ಶಿಕ್ಷೆ ಅನುಭವಿಸ್ಬೇಕು. ಇದಕ್ಕಿಂತ ದೊಡ್ಡ ಶಿಕ್ಷೆ ಏನ್ ಯಾವ್ದಿದೆ ಕಮ್ಲಿ? ಐತೆ. ಹಿಂಗೆ ಹುಟ್ಟಾಗ್ನಿಂದ ಮನ್ಯಾಗೆ ಅಪ್ಪ, ಅವ್ವ, ಅಜ್ಜಿ, ಅಜ್ಜಯ್ಯ ಎಲ್ರೂ ಸಿಕ್ಕವ್ರೆ. ಅದ್ಕೆಯ ನಿಂಗೆ ಸಂಬಂಧದ ಮಹತ್ವ ಗೊತ್ತಿಲ್ಲ ಕಣಬ್ಬಿ. ಯಾರು ಇಲ್ಲದೆ ಬದುಕೋದು ಏಟ್ ಕಷ್ಟ ಅಂತ ನಿಂಗೆ ಗೊತ್ತಾ? ಆ ಬದುಕನ್ನ ನೀನ್ ಬದುಕ್ಬೇಕು. ನಾನು ಹೇಳ್ದಂಗ್ ಮಾಡ್ತೀಯಾ? ಏನ್ ಮಾಡ್ಬೇಕು? ನಿನ್ ಫೋನ್ ತಕ. ಫೋನಾ? ಪೊಲೀಸರಿಗೆ ಫೋನ್ ಮಾಡು. ವಾಟ್? ಪೊಲೀಸ್ಗ? ನೋ ನೋ ಕಮ್ಲಿ. ಪೊಲೀಸರಿಗೆ ಫೋನ್ ಮಾಡ್ತೀಯಾ ಅಥವಾ ಪ್ರತಿದಿನ ರಿಷಿ ಸರ್ ಮುಂದೆ ಅವಮಾನ ಅನುಭವಿಸ್ತೀಯಾ? ಮಾಡು. ಸರಿ, ಪೊಲೀಸ್ಗೆ ಫೋನ್ ಮಾಡಿ ಏನ್ ಹೇಳ್ಬೇಕು? ಆಹಾ ಮಳ್ಳಿ, ಏನು ಗೊತ್ತಿಲ್ಲ ನೋಡು ನಿಂಗೆ. ಪೊಲೀಸ್ರಿಗೆ ಫೋನ್ ಮಾಡಿ, ಹಲೋ ಹಲೋ ಪೊಲೀಸಾ, ನಾನು ಮಹಾಜನ್ ಮನೆಯಿಂದ ಫೋನ್ ಮಾಡ್ತೀನಿ, ನನ್ನ ಹೆಸರು ಅನಿಕಾ ಮಹಾಜನ್ ಅಂತವಾ ಹೇಳು. ನನ್ ದೊಡ್ಡವ ಗೌರಿನ್ ಕೊಂದಿದ್ ನಾನೆಯ.
ನನ್ನ ದಯವಿಟ್ಟು ಅರೆಸ್ಟ್ ಮಾಡಿ ಸರ್ ಅಂತ ಪೊಲೀಸ್ ತವ ಕೇಳ್ಕ. ಅವ್ರು ಹೇಳ್ತಾ ಇರೋದು ನಿಜಾನಾ? ಹೌದು, ಕೊಲೆ ಮಾಡಿದ್ದು ನಾನೇ. ಇನ್ಸ್ಪೆಕ್ಟರ್, ಅರೆಸ್ಟ್ ಮೀ. ನನಗೆ ಈ ಮನೆಯಲ್ಲಿ ಇರಕ್ಕಾಗ್ತಿಲ್ಲ. ಪಾಪ ಪ್ರಜ್ಞೆ ಕಾಡ್ತಿದೆ. ಅನಿಕಾ, ನೀನ್ ತುಂಬಾ ದಿನದಿಂದ ನಡ್ಕೊಂತಾರ ರೀತಿನೇ ಸರಿ ಇಲ್ಲ. ನೀನ್ ಎಷ್ಟೇ ತಪ್ಪು ಮಾಡಿರ್ಬೋದು, ಬಟ್ ದಿಸ್ ಇಸ್ ಐ ಕಾಂಟ್ ಬಿಲೀವ್. ಇದು ಬೇಕಂತಲೇ ನಿನ್ ಮೇಲೆ ನೀನೇ ಹೊರಿಸ್ಕೊಂತಾರೋ ಅಪವಾದ ತಾನೆ. ನಿಜ ಹೇಳು, ಏನಾಗಿದೆ ನಿನ್ಗೆ? ನಾನೇ ಕೊಲೆ ಮಾಡ್ತಿದ್ದು, ನಾನೇ. ನನ್ ಮಾಮ್ ಜಾಗನ ಕಮಲಿ ಅವ್ರ ಅಮ್ಮ ಕಿತ್ಕೊಂಡ್ರು. ನನ್ ಜಾಗನ ಕಮಲಿನೇ ಕಿತ್ಕೊಂಡ್ಲು. ನಾನ್ ನಿನ್ನೇನ್ ಮಾಡ್ಲಿ? ಅಯ್ಯೋ ದೇವ್ರೇ. ಅದಕ್ಕೆ ಕೊಲೆ ಮಾಡ್ದೆ. ನಾನೇ ಮಾಡಿಸಿದ್ದು. ಚಂದೆ, ನನ್ನ ಗೌರಿನ ಕೊಲೆ ಮಾಡಿ ನೀನ? ಮನೇಲಿ ಇಂಥ ಕೊಲೆಗಾರಿಕೆ ಹಿಡ್ಕೊಂಡು ನನ್ ಸೊಸೆ ಈ ಮನೆ ನಂದ ದೀಪನ ಬಲಿ ಕೊಟ್ಬಿಟ್ನಲ್ಲ. ಅಯ್ಯೋ ದೇವ್ರೆ. ಇನ್ಸ್ಪೆಕ್ಟರ್, ಶಿಕ್ಷೆಲೆ ಕಠಿಣವಾದ ಶಿಕ್ಷೆ ಮಾಡಬೇಕು. ಕರ್ಕೊಂಡೋಗಿ ಹೋಗಿ ಹೋಗು. ಬೇಡಿ ತುರ್ಸ್ ಕರ್ಕೊಂಬನ್ರಿ.
ಅಜಯ್ ಏನ ನಿಂದ ಅಯ್ಯ ಅವ ನಿಮ್ ತಯಾರು ಎಲ್ಲ ಕರ್ಕೊಂಡು ಹೋಗ್ತಾ ಇದ್ಯಾ ನನ್ನ ಕೈಲಾಗಲ್ಲ ನಡಿಯಕ್ಕೆ. ನೋಡ ಬಾಯ್ ಮುಚ್ಕೊಂಡ್ ಬಾ, ಅಪ್ಪೆ ತರ ಒಟ ಮಟ ಅಂತಾನೆ ಇರ್ಬೇಡ. ಜೈ ತಿಂದಿರೋ ಪರೋಟ ಅರ್ಗೆ 2 ಬಿರಿಯಾನಿ ತಿನ್ನೋ ರೇಂಜ್ ಬಂದಿದ್ದೀನಿ, ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ? ಏ ಬಾ, ಅದ್ ಸರಿ ಕಣಜೆ, ಅಂಬಿ ಅಕ್ಕನ್ ವಾಪಸ್ ಬರಕ್ ಹೇಳ್ದಲ್ಲ ಯಾಕೆ? ಹೇಳಿದ್ನಲ್ಲ ಅವ್ಳು ಇಲ್ದಲ್ಲೇ ನಮ್ ಬಿಸ್ನೆಸ್ ಡಲ್ ಆಗೈತೆ ಅಂತ. ನನ್ಗೇನೋ ಡೌಟು, ಏನ ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ಯಾ? ಏ ನೀನ್ ಹಿಂಗೆ ಮಾತಾಡ್ತಿದ್ರೆ ನೀನ್ ಕುತ್ಕೆಸಿ ಸಾಯಿಸಿ ಮಣ್ಣು ತೋಳಿ ನಿನ್ನೆ ಇಲ್ಲಿ ಊಟ ಅಷ್ಟೇ. ಸರಿ, ಇವಾಗ ಎಲ್ಗೆ ಅಂತ? ಕಾರ್ಗೆ ಬೀಟ್ ಹಾಕಕ್ಕೆ ಕಣ್ಲ. ಏನ ಕಾರ್ ಬೀಟ? ಜೈ ಏನ್ ತಮಾಷೆ ಮಾಡ್ತಾ ಇದ್ಯಾ ನೀನು? ಬೇಡ ಬೇಡ, ನನ್ಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ. ನೋಡು, ಈ ಕೆಲ್ಸಕ್ಕೇನೇ ಇದ್ರು ಅಕ್ಕನೇ ಖತರ್ನಾಕು, ನಿನ್ ಕೈಯಿಂದ ಆಗಲ್ಲ, ಸುಮ್ನೆ ನಡಿ ಹೋಗೋಣ. ಏ ಅವಳು ಕತಾರ್ ಹಾಕದ್ರೆ ನಾನು ಕಿರಾತಕಿ, ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೊಳ. ನಿಮ್ಮ ಅಕ್ಕನ್ಗೆ ಇದನ್ನೆಲ್ಲ ಹೇಳ್ಕೊಟ್ಟವಳು ನಾನೇ. ಅವಳು ಈ ಡೀಲ್ ಬಿಟ್ಮೇಲೆ ನಮ್ಗೆ ಎಷ್ಟು ಲಾಸ್ ಆಗೈತೆ ಗೊತ್ತಾ? ಜೇ ತಗಲಾಕೊಂಡ್ರೆ ನೀನ್ ಇಲ್ಲಿಂದ ಓಡಕ್ಕಾಗಲ್ಲ, ಹೇಳ್ತಿದ್ದೀನಿ ಕೇಳು. ಅಯ್ಯ ಸಿಕ್ಕಾಕಳ ಮಾತು ಯಾಕಾಡ್ತೀಯೋ ದಡ್ಡಪ್ಪ? ಇರು, ದೊಡ್ಡಪ್ಪನೋ ತಗ, ದೊಡ್ಡಪ್ಪನೋ ಒಂದ್ ಕೈ ಹಾಕು. ಕೈ ಹಾಕ್ತೀನಿ, ಕೈಗೆ ಬೇಡಿ ಬೀಳಲ್ಲ ತಾನೇ? ಯಾವಾಗ ನೋಡಿದ್ರೆ ಅಕ್ಷಕ್ನ ಮಾತೆ ಆಡ್ತೀಯಲ್ಲ ನೀನು. ಹಾಕ ನೋಡು, ಇದಿಷ್ಟು ಮಳೆನು ಹಿಂಗಾಕು, ಆದ್ರೆ ಯಾವ್ದಾರು ಒಂದ್ ಮಳೆ ಟೈರ್ ಸಿಕ್ಕಾಕಳುತ್ತೆ. ಏನು ನೀನು ಬಂಚರ್ ಹಾಕತ್ರ ಕೂತ್ಕೋ, ನಾನು ಕಾರಲ್ಲಿರೋ ಐಟಮ್ನ ಎತ್ಕೊಂಡು ಓಡ್ಬಿಡ್ತೀನಿ. ಅದೇ ಹೋಗೋನಲ್ಲ. ಸದ್ಯ ಬಂದ್ರಲ್ಲ, ಎಲ್ಲಿ ನಿಮ್ಗಿಂತ ಮುಂಚೆ ಅತ್ತೆ ಮಾವ ಬಂದ್ಬಿಡ್ತಾರಂತ ಟೆನ್ಷನ್ ಆಗೋಗಿತ್ತು. ನಿಮ್ಮಮ್ಮ ಕೇಳಿದ್ರೆ ನಾ ಏನಂತ ಹೇಳಿ? ಯಾಕೆ ಇಷ್ಟೊತ್ತು? ಅದಕ್ಕೆ ಊಟ ಏನಿದೆ? ತುಂಬಾ ಹಶ್ವಾಗ್ತಿದೆ. ಹಶ್ವಾಗ್ತಿದ್ಯಾ ನಿನ್ಗೆ? ಹಾಗಾದ್ರೆ ಮಧ್ಯಾಹ್ನ ಏನು ತಿಂದಿಲ್ಲ ಅಂತ ಆಯ್ತು. ಇವ್ನು ಯಾಕೇನು ಮಾತಾಡ್ತಿಲ್ಲ? ಅದಕ್ಕೆ ಐ ಆಮ್ ಜಸ್ಟ್ ಟಯರ್ಡ್ ಅಷ್ಟೇ, ನಥಿಂಗ್. ಟಯರ್ಡಾ? ಏನ್ ತಲೆ ಸುತ್ತ ಬೀಳೋಂತ ಟಯರ್ಡ್ ಅಪ್ಪ? ನಿನ್ ತಂಗಿ ನಿನ್ ಕೈ ಹಿಡ್ಕೊಂಡ್ ಕರ್ಕೊಂಬಂದ್ಲು. ಅದ್ಬಿಡಿ, ಅಪ್ಪ ಅಮ್ಮ ಎಲ್ಲಿ ಕಾಣಿಸ್ತಿಲ್ಲ? ಅವರು ಡಿನ್ನರ್ಗೆ ಹೊರಗಡೆ ಹೋದ್ರು. ನೀವಿಬ್ರು ಆಚೆ ಇದ್ರೆ, ಸೊ ನಾನು ರೋಹಿತ್ ಆರ್ಡರ್ ಮಾಡ್ಕೊಂಡು ತಿಂದ್ವಿ. ವಾಟ್? ಮನೇಲಿ ಏನು ಇಲ್ವಾ ಹಾಗಾದ್ರೆ? ಒಂದ್ 10 ನಿಮಿಷ ಟೈಮ್ ಕೊಡು, ನೀ ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ರೆಡಿ ಮಾಡ್ತೀನಿ. ಸರಿ, ಅಣ್ಣಗೆ ನಾನು ಕುಕ್ ಮಾಡ್ತೀನಿ. ಅಣ್ಣ ಹೋಗಿ ಫ್ರೆಶ್ ಅಪ್ ಆಗ್ಬಾ. ಇಲ್ಲ, ನನಗೇನು ಬೇಡ, ನೀವಿಬ್ರು ಮಾಡ್ಕೊಡಿ. ರಿಷಿ, ಯಾಕೋ ಒಂಥರ ಇದೆಯಾ? ಅದಕ್ಕೆ ಸ್ವಲ್ಪ ತಲೆನೋವು ಅಷ್ಟೇ. ಐ ವಿಲ್ ಬಿ ಆಲ್ ರೈಟ್. ಟಯರ್ಡ್ ಅಂದ, ಈಗ ತಲೆನೋವು ಅಂತ್ಯಾನೆ? ಏನಾಯ್ತು ಇವ್ನಿಗೆ? ಇನ್ನು ಹೇಳಿದ್ದು ಕೇಳಿದ್ದು ಎಲ್ಲ ಆಗೋಯ್ತು, ಬಿಟ್ಬಿಡು ನನ್ನ. ಅಂಬಿ, ನಾನು ನಿನ್ನ ಬಳಸ್ಕೊಂಡು ಈ ಕಾರ್ಯನ ಸಾಧಿಸ್ಕೊಂಬಿಟ್ಟೆ ಅಂತ ಅನ್ನಿಸ್ತೈತಲ್ವಾ ನಿಂಗೆ? ಇಲ್ಲ ಅಂಬಿ, ನಾನು ನಿನ್ನ ಸಹಾಯ ತಕೊಂಡೆ ಆಟೆಯ. ಇದರಿಂದ ನಿಂಗೆ ನೋವಾಗಿದ್ರೆ ನನಗೆ ಸಂಸ್ಬಿಡು. ಬಾ ಅಂಬಿ, ಅಜ್ಜಿಗೆ ನೀನು ಯಾರು ಅಂತ ನಾನು ತಿಳಿಸ್ತೀನಿ. ನನ್ನಂಗೆ ಇನ್ನೊಬ್ಳವಳೆ ಅಂತ ಅವ್ರಿಗೂ ಗೊತ್ತಾಗ್ಲಿ. ಬಾ. ಯಾಕೆ ನನ್ನ ಅವ್ರ ಮುಂದೆ ನಿಲ್ಸಿ ನಾನು ಕಳ್ಳಿ ಈ ಡೀಲ್ಗೋಸ್ಕರ ಈ ಮನೆಗೆ ಬಂದೆ ಅಂತ ಹೇಳ್ತೀಯಾ? ಛೇ, ಹಂಗಲ್ಲ ಅಂಬಿ. ಅಮ್ಮ, ನೀನದ್ ಏನ್ ಪ್ಲಾನ್ ಮಾಡಿದ್ಯೋ ಯಾರಿಗ್ ಗೊತ್ತು. ಈ ಶ್ರೀಮಂತ್ರನ ನಂಬಲೇಬಾರ್ದು. ಅಮ್ಮ, ನನ್ನ ಬಿಟ್ಬಿಡು, ನನಗೆ ಈ ಆಟ ಸಾಕು. ಇಲ್ಲ ಅಂಬಿ, ನೀನ್ ಅನ್ಕೊಂಡಂಗಲ್ಲ. ಅಜ್ಜಿ ಸ್ಯಾನೆ ಒಳ್ಳೆಯವರು. ಅವ್ರದವ ನೀನ್ ಮಾತಾಡಿದ್ರೆ ನೀನ್ ಇಲ್ಲೇ ಇರ್ಬೋದು. ನನ್ ಮಾತು ಕೇಳವಿ. ನಿನ್ಗೆ ನಿಜವಾಗ್ಲೂ ನಾನು ಚೆನ್ನಾಗಿರ್ಬೇಕು ಅನ್ನೋದು ಮನ್ಸಲ್ಲಿದ್ಯಾ? ಇದೇ ನೀನ್ ಕೇಳ್ತಿದ್ಯಾ? ನೀನ್ ನನ್ಗೆ ಸಹಾಯ ಮಾಡ್ದವಳು. ನೀನ್ ಖಂಡಿತವಾಗ್ಲೂ ಸೆಂದಾಗಿರ್ಬೇಕು ಅನ್ನೋದು ನನ್ನ ಮನ್ಸ್ನಾಗೈತೆ.
ಹಂಗಂದ್ರೆ ದಯವಿಟ್ಟು ನನ್ನ ಇಲ್ಲಿಂದ ಹೋಗಿ ಬಿಟ್ಬಿಡು. ಆಮೇಲೆ ಇನ್ನೊಂದು ವಿಷಯ, ನನ್ನ ಬಗ್ಗೆ ಆಗ್ಲಿ ಈ ಡೀಲ್ ಬಗ್ಗೆ ಆಗ್ಲಿ ಯಾವತ್ತೂ ಅಜ್ಜಿಗೆ ಹೇಳ್ಬಾರ್ದು. ನೀನೇನನ್ನು ಹೇಳ್ದೋ ನನ್ನ ಮೇಲೆ ಆಣೆ. ಏನು ಕೇಳ್ಬೇಡಪ್ಪ, ನಾ ಮಾಡ್ತೀನಿ ಅಂದ್ರೂ ಅವಳು ಬಿಡ್ಲಿಲ್ಲ. ಅಣ್ಣಂಗೆ ನನ್ನ ಕೈಯಾರ ನಾನೇ ಮಾಡ್ತೀನಿ ಅಂತ ಬಂದ್ಲು. ಲೇ ರಚನಾ, ಪ್ಲೀಸ್ ಕಣ, ಬಿಟ್ಬಿಡ ನನ್ನ. ಅದ್ ಹೇಗಣ್ಣ ಬಿಡಕ್ಕಾಗತ್ತೆ? ಹಸದವ್ರನ್ನ ಆರೈಸೋ ವಂಶ ನಮ್ದು, ದ ಗ್ರೇಟ್ ನಂದಾ ಫ್ಯಾಮಿಲಿ. ಲೇ, ನಿನ್ನ ಕಟ್ಕೊಂಡವನು ಸತ್ತ. ನೀನಂದ್ರೆ ನನಗೆ ತುಂಬಾ ಇಷ್ಟ ಚಿನ್ನ. ಏ ಫಸ್ಟ್ ನೀರಿಡು. ಇನ್ನೂ ಶುರುನೇ ಆಗಿಲ್ಲ, ಆಗ್ಲೇ ಊಟ ರೆಡಿ ಅಂತ ಕರ್ಕೊಂಬಂದ್ಲು ಅವ್ರಿಗೆ. ಇಬ್ರು ಸರಿ ಇದ್ದೀರಾ. ಏ ರಚನಾ, ಏಯ್, ಇಲ್ಲೇ ಕಳ್ದೋದೆ, ಬಾಬಾ. ಹಾ, ನೂಡಲ್ಸ್. ಮಾಡು. ನೀರ್ ಬಿಸಿ ಆಯ್ತು, ನೂಡಲ್ಸ್ ಹಾಕು. ಹಾ, ಹೇ ರಿಷಿ, ಇವಳು ಗಂಟ ಕಟ್ಮುಟ್ಟಾಗಿ ಬಂದ್ರೆ 4 ದಿನದಲ್ಲಿ ಈ ತರ ನೂಡಲ್ಸ್ ಮಾಡ್ಬಿಡ್ತಾಳೆ. ಖರಾಬ್ ಆಗಿತ್ತು ಜೋಕು, ಆದ್ರೆ ನಾನು ನನ್ನ ಗಂಡನ ಚೆನ್ನಾಗೇ ನೋಡ್ಕೋತೀನಿ. ಆಯ್ತು ಬಿಡಮ್ಮ, ನೋಡೇ ಬಿಡೋಣ. ಏನಾಯ್ತು ರಿಷಿ, ಬಂದಾಗಿಂದ ತುಂಬಾ ಡಲ್ ಆಗಿದೆಯಾ? ಅದ್ಗೆ ಈಗ ವಿಷಯ ಬೇಡ ಬಿಡಿ. ಇರು ರಚನಾ, ಹೇಗಿದ್ರು ಹೇಳಲೇಬೇಕಲ್ಲ. ಈ ಲೆವೆಲ್ ಸಸ್ಪೆನ್ಸ್ ಏರಿಸ್ತಾ ಇದ್ರಲ್ಲ, ಏನದು? ಅನಿಕಾ ಅರೆಸ್ಟ್ ಆದ್ಲು. ಏನು? ಏನ್ ತಪ್ಪು ಮಾಡಿದ್ಲು? ಕ್ವಶನ್ ಪೇಪರ್ ಲೀಕ್ ಮಾಡಿದ್ಲಾ? ಕಮಲಿ ಅವ್ರ ಅಮ್ಮನ ಕೊಂದಿದ್ದು ಅನಿಕಾ. ಅಪ್ಪ ಅಮ್ಮ ಬಂದ್ರು ಅನ್ಸತ್ತೆ, ನಾನು ಹೋಗಿ ಓಪನ್ ಮಾಡ್ತೀನಿ. ಅಣ್ಣ, ಅಮರಣ್ಣ, ಅಣ್ಣ, ಅಣ್ಣ. ಯಾಕೋ ಅಜ್ಜಿ ಅಲ್ಲ? ಅಣ್ಣ, ಅಜ್ಜಿ. ಯಾಕೋ ಹಿಂಗ್ ಓಡ್ ಬಂದಿದ್ಯಾ? ಏನಾಯ್ತು? ಅಣ್ಣ, ಅಜ್ಜಿ ತಗ್ಲಾಕೊಂಡ್ಬಿಡ್ತು. ಏನೋ ಹೇಳ್ತಿದ್ಯಾ? ಅಣ್ಣ, ಅದೇನಾಯ್ತು ಗೊತ್ತಾ? ಇಷ್ಟಾಗಿದ್ದು. ಇಷ್ಟಲ್ಲ, ಇಷ್ಟೇ. ಏನಾಗಿಲ್ಲ, ತಲೆ ಕೆಡ್ಸ್ಕೊಬೇಡ. ಇಷ್ಟೇನಾ? ನಾನು ಅಲ್ಲಿಂದ ಓಡ್ ಬಂದು ವರದಿ ಒಪ್ಸಿದ್ರೆ ಇಷ್ಟೇ ಆಯ್ತು ಅಂತ ಹೇಳ್ತಿದ್ಯಲ್ಲ? ಲೇ, ಆ ಮುದ್ಕಿಗೆ ಇವೆಲ್ಲ ಒಂದ್ ಮ್ಯಾಟ್ರ್ ಏನು? ಜೈಲಲ್ಲಿರೋರೆಲ್ಲ ಪರಿಚಯ ಇರ್ತಾರ ಅಜ್ಜಿಗೆ. ಒಂದ್ ವಾರ ಆರಾಮಾಗಿ ಇದ್ಬತ್ತಳ್ ಬಿಡು. ಅಜ್ಜಿಗೆ ಹಿಂಗ ಅಂದವ್ ನೀನು, ಇನ್ನ ನಾನೇನಾದ್ರೂ ತಗ್ಲಾಕೊಂಡ್ಬಿಟ್ಟಿದ್ರೆ? ಆ ಮುದ್ಕಿ ಜೈಲ್ಗೆ ಹೋಗಿದ್ದಕ್ಕೆ ಹಿಂಗ್ ಅಂತಿದೀನಿ ಅಂದ್ರೆ, ಇನ್ನು ನೀನೇನಾದ್ರೂ ಜೈಲ್ಗೆ ಹೋಗಿದ್ದಿದ್ರೆ? ಒಲೆ ಇದೆಯಾ ನೀನು? ಪೀಡೆ ನನ್ ಮಗ ತೊಲಗೋದ ಅಂತ ಎಣ್ಣೆ ಹಾಕೊಂಡು ಎಂಜಾಯ್ ಮಾಡ್ಬಿಡ್ತಿದ್ದೇನೋ ಅಲ್ವಾ? ಜೊತೆಗೊಂದ್ ಫುಲ್ ಬಾಟ್ಲ್ ಆಗ್ತಿದೆ ಕಣ. ಕಲ್ಪನೆಲ್ಲ ಅರ್ಧ ಸತೋಯ್ತಿಯಲ್ಲೇ. ಸುಮ್ನೆ ಇರೋಣ ನೀನು. ಸ್ವಲ್ಪ ಹೊತ್ತಲ್ಲಿ ಜಸ್ಟ್ ಮಿಸ್ ಆದೆ. ಅಲ್ಲ, ಈ ಮುದ್ಕಿಗೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಅಂತ? ರಾತ್ರಿ ಹೊತ್ತು ನಡು ರೋಡಲ್ಲಿ ಮೊಳೆ ಎರ್ಚ ಕೇಳಿದ್ಲು. ಅಯ್ಯಯ್ಯೋ, ಹೇಳ್ತಾ ಇದ್ರೆ ಬೇವ್ರು ಕಿತ್ಕೊಳ್ಳುತ್ತೆ. ಅಯ್ಯಯ್ಯಪ್ಪ, ಆ ಹೆಂಗಸ್ನ ನೋಡ್ಬೇಕಾಗಿತ್ತು ನೀನು. ಸ್ಪಾಟ್ ಅಲ್ಲೇ ಪೊಲೀಸವ್ರಿಗೆ ಹೆಂಗ್ ಹಿಡ್ಕೊಟ್ಲು ಗೊತ್ತಾ?
ನಾನಂತೂ ಧೈರ್ಯವಾಗಿ ಎದುರ್ಕೊಂಡು ತಪ್ಪಿಸ್ಕೊಂಡು ಹೊಡ್ಕೊಂಡ್ಬಿಟ್ಟೆ. ಮುದ್ಕಿ ಯಾಕೋ ಇಷ್ಟೊತ್ತಲ್ಲಿ ಹೋಗ್ಬೇಕಿತ್ತು? ಎಲ್ಲಾದ್ರಲ್ಲೂ ಬರೀ ಆತರನೇ. ಹೋಗ್ಲಿ ಬಿಡು. ಅಕ್ಕನ್ ಕರ್ಸು ಅಂತ ಅಜ್ಜಿ ಹೇಳಿದ್ಲಲ್ಲ, ಫೋನ್ ಮಾಡಿದ್ದ? ನಾನ್ ಯಾಕ ಮಾಡ್ಲಿ, ಬೇಕಂದ್ರೆ ಅವಳೇ ಬರ್ತಾಳೆ. ಇವನೇನ್ ಹಿಂಗಂದ್ಬಿಟ್ಟ? ಕಮಲಿ, ಡಬ್ಬಿನಾಗ ಏನೈತೆ? ತಿಂಡಿ. ಓ, ತಿಂಡಿ ಕಟ್ತಾ ಇದ್ಯಾ? ನಂಗೂ ಸಂಬುಗೆ ಡಬ್ಬಿನಲ್ಲಿ ಯಾಕೆ, ಇಲ್ಲೇ ತಟ್ಟೆನಲ್ಲಿ ಕೊಡು, ತಿಂತೀವಿ. ತಟ್ಟೆನು ಬೇಡ, ಕೈ ಕೊಟ್ರೆ ಸಾಕು. ಇದು ನಿಮ್ಗಲ್ಲ, ಅನಿಕಂಗೆ. ಏನೋ ಅವಳು ನೋಡಕ್ ಹೋಯ್ತಿದ್ಯಾ ನೀನು? ಏನ್ ಕಂಬ್ಲಿ, ನಾವ್ ಒಂದ್ಕಿತ ಹೇಳಿದ್ರೆ ಕೇಳಕ್ಕಿಲ್ವಾ ನೀನು? ಅವಳಿಗೆ ಶಿಕ್ಷೆ ಕೊಡ್ಸ್ತೀನಿ ಅಂತ ಹೇಳಿ ನೀನೇ ಅವಳಿಗೆ ತಿಂಡಿ ಕಟ್ಕೊಂಡು ಹೋಯ್ತಿದ್ಯಾ? ಏನ್ ಬಂದೈತ್ ಕಮಲಿ ನಿಂಗೆ? ನಿಂಗೆ ಮನೆಯಿಂದ ದೂರ ಇರೋದಕ್ಕಿಂತ ಶಿಕ್ಷೆ ಬೇಕಾ? ಈಗಾಗ್ಲೇ ಅವಳಿಗೆ ಕಷ್ಟ ಅರ್ಥ ಆಗಿರ್ತೈತೆ. ನಾನೇ ಕೆಟ್ಟೈತೆ ಕಮಲಿ. ಈಗ ಎಲ್ಗೋಯ್ತಾ ಇದೆಯಾ ನೀನು? ಅನಿಕನ್ ರೂಮ್ಗೆ. ಅಲ್ಲ, ನಡಿ, ಅದೇನಾಗುತ್ತೋ ನೋಡಮ್ಮ. ನೋಡಿ. ಹಾಯ್ ಕಮಲಿ ಅವರೇ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬೆಳಗ್ಗೆನೆ ವಿಡಿಯೋ ಕಾಲ್ ಮಾಡಿ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದೀನಿ ಅನ್ಕೋಬೇಡಿ. ಅಯ್ಯೋ, ಹಂಗೇನಿಲ್ಲ ಸರ್. ಹೇಗಿದ್ದೀರಾ, ಎಲ್ಲ ಓಕೆನಾ ಅಂತ ಬರೀ ವಾಯ್ಸ್ ಕೇಳಿದ್ರೆ ಸಮಾಧಾನ ಆಗಲ್ಲ. ನಿಮ್ಮನ್ನ ನೋಡಿದ್ರೆ ಸಮಾಧಾನ ಅಂದ್ಬಿಟ್ಟು ಕಾಲ್ ಮಾಡ್ದೆ. ಏನ್ ಮಾಡ್ತೀರಾ? ಅನಿಕಾ ರೂಮಲ್ಲಿ ಇದ್ದೀರಾ? ಯಾಕೆ? ಅವಳೇ ಇಲ್ಲ ಅಂತ ಹೇಳಿದ್ಮೇಲೆ ಅವಳ ಬಟ್ಟೆ ಜೋಡಿಸಿ ಏನ್ ಪ್ರಯೋಜನ? ಅದು ಸರ್, ಬಟ್ಟೆನೆಲ್ಲ ಹೋಗಿ ಕೊಟ್ಬರುಮಾ ಅಂತ. ವಾಟ್? ಹಾ ಸರ್. ಇಲ್ಲ, ನನಗೆ ಹಾಗೆ ಅನ್ನಿಸ್ತಿಲ್ಲ. ನನಗೆ ನೋಡೋದಕ್ಕಾಗಲ್ಲ. ಸರ್, ನಾನು ಆರಾಮಾಗಿ ಟೈಮ್ ಆಯ್ತು ಸರ್, ನಾನು ಹೊರಡ್ಬೇಕು. ಪೊಲೀಸ್ ಸ್ಟೇಷನ್ಗ? ಹೌದು ಸರ್. ನೋಡಿ, ನೀವು ಒಬ್ಬರೇ ಹೋಗೋದು ಬೇಡ, ನಾನು ಬರ್ತೀನಿ. ಅಯ್ಯೋ ಸರ್, ಬೇಡ, ಪರವಾಗಿಲ್ಲ. ಹೇಳ್ತಿದ್ದೀನಲ್ಲ, ನಾನು ಬರ್ತೀನಿ. ರಚನಾ, ರಿಷಿ ಎಲ್ಲಿ? ರೂಮಲ್ಲಿ ಇದ್ದಾನಮ್ಮ, ಬರ್ತಾನೆ. ಹೋಗಿ ಕರ್ಕೊಂಡ್ ಬಾ. ಅಣ್ಣನೇ ಬಂದ. ರಿಷಿ, ಬಾ, ತಿಂಡಿ ತಿನ್ನು. Rishi, are you okay? ಹಾಂ, I'm fine. ಎಲ್ಲಾದ್ರೂ ಹೊರಟಿಯಾ ರಿಷಿ? ಹಾ, ಅನಿಕನ್ ನೋಡೋದಕ್ಕೆ ಹೋಗ್ತಾ ಇದೀವಮ್ಮ. ಹೋಗ್ತಿದ್ದೀವಿ. ಕಮಲಿ ಕರೆದ್ಲಾ? ಆಕ್ಚುಲಿ ಅವ್ರು ಕರೀಲಿಲ್ಲ, ಒಬ್ಬರೇ ಹೋಗ್ತೀನಿ ಅಂದ್ರು, ಅದಕ್ಕೆ ನಾನು ಬರ್ತೀನಿ ಅಂತ ಹೇಳಿದೆ. ಈಗ ಅವಳು ಓಕೆನಾ? ಹುಚ್ಚುಚ್ಚಂಗ ಆಡ್ತಿದ್ಲಲ್ಲ? ನಿಜಾನೇ ಅಲ್ವಾ ಹೇಳ್ತಾ ಇರೋದು? ಒಂದೊಂದ್ ದಿನ ಒಂದೊಂದ್ ತರ ಆಡ್ತಾ ಇದ್ಲು. ಅಮ್ಮ, ಹಾಗೇನೂ ಇಲ್ಲ.
ಕಮಲಿ ಈಗ ಆರಾಮಾಗೇ ಇದ್ದಾಳೆ. ಇನ್ಫ್ಯಾಕ್ಟ್ ಅವಳೇ ಪೊಲೀಸ್ ಅವ್ರಿಗೆ ಹೇಳಿ ಅನಿಕನ್ನ ಅರೆಸ್ಟ್ ಮಾಡಿಸಿದ್ದು. ಅದಕ್ಕೆ ಕೇಳ್ತಾ ಇರೋದು, ತಲೆ ಸರಿ ಇರ್ಲಿಲ್ವಲ್ಲ, ಅದಕ್ಕೆ ಅಂತ ಕೆಲಸ ಏನಾದ್ರು ಮಾಡಿದ್ಲ ಅಂತ. ನೀವ್ ಅನಿಕನ್ ಸಪೋರ್ಟ್ ಮಾಡ್ತಿದ್ದೀರಾ ಅಮ್ಮ?